ಹಾಯ್ ಗುಡ್ ಮಾರ್ನಿಂಗ್. ನನ್ನ ಹೆಸರು ಸ್ಮಿತಾ ಅಂತ. ನಾನು ಬೆಂಗಳೂರಲ್ಲಿ ಒಂದು ವಿಲ್ಲಾ ಕಮ್ಯುನಿಟಿಯಲ್ಲಿದ್ದೀನಿ. ಇದು ನಮ್ಮ ಹಸ್ಬೆಂಡ್ ವಿವೇಕ್. ಇವರು ತುಂಬ ಇಂಟ್ರೆಸ್ಟ್ ತಗೋತಾರೆ ಗಾರ್ಡನಿಂಗ್ ಎಲ್ಲ. ಆಮೇಲೆ ಇದು ನಮ್ಮ ಕ್ಯಾಸ್ಪರ್. ಇದು ಅವನು ತುಂಬ ಎಂಜಾಯ್ ಮಾಡ್ತಾನೆ. ನಾವು ಡೋರ್ ಓಪನ್ ಮಾಡಿದರೆ ಹೊರಗಡೆ ಹೋಗ್ಬಿಟ್ಟು ಅಲ್ಲೇ ಬಿಸಿಲಲ್ಲಿ ಪ್ಲಾಂಟ್ಸ್ ಜೊತೆಯಲ್ಲಿ ಅಲ್ಲೇ ಮಲ್ಕೋತಾನೆ. ಡೈಲಿ ಇರೋ ರುಟೀನ್ ಅದು. ಅವನಿಗೆ ತುಂಬ ಎಂಜಾಯ್ಮೆಂಟ್ ಅಲ್ಲಿ ಹೊರಗಡೆ ಹೋಗ್ಬಿಟ್ಟು ಆ ಪ್ಲಾಂಟ್ಸ್ ಮಧ್ಯದಲ್ಲಿ ಮಲ್ಕೊಳ್ಳೋದು. ಐ ಹ್ಯಾವ್ ಅ ಯೂಟ್ಯೂಬ್ ಗಾರ್ಡನಿಂಗ್ ಚಾನಲ್, ಫ್ರೆಶ್ ಫ್ರಮ್ ಮೈ ಗಾರ್ಡನ್ ಅಂತ. ಐ ಸ್ಟಾರ್ಟೆಡ್ ಗಾರ್ಡನಿಂಗ್ ಇನ್ ಅರೌಂಡ್ 2010. ಎಲ್ಲ ವರ್ಷ ಸ್ವಲ್ಪ ಏನಾದರೂ ಒಂದು ಹೊಸ ಟ್ರೈ ಮಾಡಬೇಕು ಅಂತ ಒಂದು ಇಂಟ್ರೆಸ್ಟ್ ಇತ್ತು. ಸೊ ಆ ಥರ ಬೆಳೆಸಿ ಅದು ವೆಜಿಟಬಲ್ ಗಾರ್ಡನಿಂಗಿಂದ ಫ್ಲವರಿಂಗ್ ಆಯಿತು, ಆಮೇಲೆ ಫ್ರೂಟ್ಸ್ ಆಯಿತು, ಇವಾಗ ಇಂಡೋರ್ ಪ್ಲಾಂಟ್ಸು ಮಾಡ್ತಾ ಇದ್ದೀನಿ. When I get up in the morning, right, yeah. I normally come out with a tea and I'll just roam around. So that gives me a sort of calm and relaxed mind. And whenever we do any sort of cuttings or anything, we don't call anyone. It's like me. I'll climb up. I'll climb up and then I'll cut all the things and everything. Oh, Casper, you can see him he's lying a naughty, down. Yeah, he's a naughty dog, and if you tell him something, he won't do it. He'll run around the garden. Please don't use Please pesticides. don't use any sort of pesticides. There's no point of gardening if we are going to use chemicals. ಇದು ನಮ್ಮ ಅಪ್ಪ ಆಫೀಸಲ್ಲಿ ಇತ್ತು. ಒಂದು ಜಾಕ್ ಫ್ರೂಟ್ ಗಿಡ ಇತ್ತು. ಅದರಲ್ಲಿ ತುಂಬ ಸ್ವೀಟಾಗಿ ಜಾಕ್ ಫ್ರೂಟ್ ಬರುತ್ತೆ. ಅದರಿಂದ ಬೀಜ ತಗೊಂಡು ಬಂದು ಹಾಕಿರೋದು. ಇದು ಲಾಸ್ಟ್ ಇಯರ್ ಫಸ್ಟ್ ಟೈಮ್ ಜಾಕ್ ಫ್ರೂಟ್ ಬಂತು. ಇದರಲ್ಲಿ ಚೆನ್ನಾಗಿರುತ್ತೆ, ತುಂಬ ಸ್ವೀಟಾಗಿರುತ್ತೆ. ಸೀಡಿಂದ ಮಾಡಿರೋದು. ಅದಕ್ಕೆ ನಮಗೆ ಅದೊಂದು ಸೆಂಟಿಮೆಂಟಲ್ ವ್ಯಾಲ್ಯೂ ಇದೆ. ಇದೊಂದು ಸ್ಪೆಷಲ್ ಟೈಪ್ ಡವ್ ಆರ್ಕಿಡ್, ಇಲ್ಲ ಅಂದರೆ ಒನ್ ಡೇ ಆರ್ಕಿಡ್ ಅಂತ ಹೇಳ್ತಾರೆ. ಇದರಲ್ಲಿ ಒಂದು ಡವ್ ಶೇಪಲ್ಲಿ ಒಂದು ವೈಟ್ ಫ್ಲವರ್ ಬರುತ್ತೆ. ಒಂದು ದಿನವೇ ಇರುತ್ತೆ ಅದು, ಅದಾದಮೇಲೆ ಹೋಗಿಬಿಡತ್ತೆ. ಇದರಲ್ಲಿ ಬಂಚಸ್ ಆಗಿ ಫ್ಲವರ್ ಬರುತ್ತೆ, ಆಮೇಲೆ ತುಂಬ ಫ್ರೇಗ್ರೆಂಟ್ ಆಗಿರುತ್ತೆ ಅದು. ಈ ಸೈಡ್ ಎಲ್ಲ ನೋಡಿದರೆ ಎಲ್ಲ ಶೇಡ್ ಲವಿಂಗ್ ಪ್ಲಾಂಟ್ಸ್ ಹಾಕಿರೋದು. ಪೋಥೋಸ್, ಆಮೇಲೆ ಅಗ್ಲೋನಿಮಾ, ಫಿಲೋಡೆಂಡ್ರಾನ್, ಆ ಥರದ್ದು ಶೇಡ್ ಎಲ್ಲ ಹಾಕಿದೆ. ಯಾಕೆಂದರೆ ಇಲ್ಲಿ ಜಾಸ್ತಿ ಬಿಸಿಲೇನು ಬರಲ್ಲ. ಇದೆಲ್ಲ ತುಂಬ ಈಸಿಗೆ ಗ್ರೋ ಮಾಡ್ಬೋದು. ಎವರ್ಗ್ರೀನ್ ಟರ್ಟಲ್ ವೈನ್ ಅಂತ. ಹ್ಯಾಂಗಿಂಗ್ ಬಾಸ್ಕೆಟ್ ಎಲ್ಲ ಇಷ್ಟ ಇದ್ದರೆ ಇದು ತುಂಬ ಈಸಿಯಾಗಿ ಬೆಳೆಸ್ಬೋದು. ಇದು ನಮ್ಮ ಫ್ರಂಟ್ ಪೋರ್ಚ್. ಇದು ನಾರ್ತ್ ಈಸ್ಟ್ ಸೈಡ್ ಇದೆ. ಇಲ್ಲೂ ಜಾಸ್ತಿ ಬಿಸಿಲೇನು ಬರಲ್ಲ. ನಾವು ಫಸ್ಟ್ ಎಲ್ಲ ತುಂಬ ಫ್ಲವರಿಂಗ್ ಪ್ಲಾಂಟ್ಸ್ ಎಲ್ಲ ಟ್ರೈ ಮಾಡಿಬಿಟ್ಟು ಯಾವುದೂ ಬರ್ತಾ ಇರಲಿಲ್ಲ, ಯಾಕಂದರೆ ಬಿಸಿಲು ಬರಲ್ಲ. ಅದಕ್ಕೆ ಸ್ಲೋಲಿ ವಿ ಶಿಫ್ಟೆಡ್ ಟು ಇಂಡೋರ್ ಪ್ಲಾಂಟ್ಸ್ ಥರ, ಶೇಡ್ ಲವಿಂಗ್ ಪ್ಲಾಂಟ್ಸ್ ಥರ, ಫಿಲೋಡೆಂಡ್ರಾನ್, ಸ್ನೇಕ್ ಪ್ಲಾಂಟ್, ಪೀಸ್ ಲಿಲಿ, ಆ ಥರ ಎಲ್ಲ ಪ್ಲಾಂಟ್ಸ್ ಎಲ್ಲ ಹಾಕಿದ್ದೀವಿ ಇಲ್ಲಿ. ನಮಗೆ ಮೇನ್ ಇಂಟ್ರೆಸ್ಟ್ ಅಂದರೆ ಫ್ರೂಟ್ ಟ್ರೀಸ್, ಆಮೇಲೆ ತರಕಾರಿ ಗಿಡ ಹಾಕೋದು. ಯಾಕಂದರೆ ಪೆಸ್ಟಿಸೈಡ್ ಇಲ್ಲದೇ ಇದ್ದರೆ ನಮ್ಮ ಮನೆಯಲ್ಲೇ ಎಲ್ಲ ಹಾರ್ವೆಸ್ಟ್ ಮಾಡಿಬಿಟ್ಟು ತಿನ್ಬೋದು, ಆ ಥರ. ಇದು ಒಂದು ಮೂಸಂಬಿ ಗಿಡ. ಇಲ್ಲಿ ನೋಡಿದರೆ ಹೂವು ಬರ್ತಾ ಇದೆ. ಆಲ್ರೆಡಿ ನಾವು ಒಂದು ತಿಂಗಳ ಮುಂಚೆ ನಾವು ಹಾರ್ವೆಸ್ಟ್ ಮಾಡಿದ್ದೀವಿ. 2 ದೊಡ್ಡ ಮೂಸಂಬಿ ಸಿಕ್ತು ಇದರಿಂದ. ತುಂಬ ಸ್ವೀಟಾಗಿತ್ತು. ಇಟ್ ವಾಸ್ ವೆರಿ ನೈಸ್. ಮನೆಯಿಂದ ಹಾರ್ವೆಸ್ಟ್ ಮಾಡೋದು. ಏನಿದ್ರೇನು ನಾವು 4 ಜನ ಇದ್ದೀವಿ, ಎಲ್ಲ 4 ಜನಗೆ ಶೇರ್ ಮಾಡಿಬಿಟ್ಟು ಈಕ್ವಲ್ ಆಗಿ ಯೂಸ್ ಮಾಡೋದು ನಮಗೆ ತುಂಬ ಸಂತೋಷ ಅದು. ಇದೊಂದು ಮಾವಿನ ಗಿಡ ಹಾಕಿದ್ದೀವಿ. ಇಲ್ಲಿ ಸಪೋಟ ಇದೆ, ಡ್ರಮ್ಮಲ್ಲಿ ಸಪೋಟ ಬರ್ತಾ ಇದೆ ಡ್ರಮ್ನಲ್ಲಿ. ಆಮೇಲೆ ಇಲ್ಲಿ ಬೇ ಲೀಫ್ ಗಿಡ ಇದೆ. ಇದು ಬಿರಿಯಾನಿಗೆ ಹಾಕೋದು ಬೇ ಲೀಫ್ ಗಿಡ ಇದೆ. ಇದೊಂದು ಸ್ಟ್ರಾಬೆರಿ ಗೋವಾ ಅಂತ. ಇದರಲ್ಲಿ ನೋಡಿದರೆ ಬರ್ತಾ ಇದೆ ಸ್ವಲ್ಪ. ಇದು ರೆಡ್ ಮೂನ್ ಜಾಕ್ ಫ್ರೂಟ್ ಅಂತ ಒಂದು ವೆರೈಟಿ ಇದು. ಆಮೇಲೆ ಇದು ಬರಾಬಾ ಫ್ರೂಟ್ ಇದೆ. ಆ ಥರ ಎಷ್ಟೊಂದು ಜಾಗದಲ್ಲಿ ಮ್ಯಾಕ್ಸಿಮಮ್ ನಾವು ಯೂಟ್ಲೈಸ್ ಮಾಡ್ಬೋದು ಅಷ್ಟೊಂದು ಮ್ಯಾಕ್ಸಿಮಮ್ ಯೂಟ್ಲೈಸ್ ಮಾಡ್ತಾಯಿದ್ದೀವಿ. ಕೆಳಗಡೆ ಮಣ್ಣಲ್ಲಿ ಹಾಕಿದ್ದೀವಿ. ಪೊಮಗ್ರಾನೆಟ್ 3 ಮರ ಇದೆ ನಮ್ಮದು. ಲೆಮನ್ ಟ್ರೀ ಇದೆ. ಆಮೇಲೆ ಪಾಟಲ್ಲಿ ಎಷ್ಟು ಜಾಗ ಇದೆಯೋ ಪಾಟಲ್ಲಿ ಹಾಕ್ತಾಯಿದ್ದೀವಿ. ಆ ಥರ ನಮಗೆ ಕಲೆಕ್ಟ್ ಮಾಡೋದು ತುಂಬ ಸಂತೋಷ. ನರ್ಸರಿ ವಿಸಿಟ್ ಮಾಡಿದ್ರಂದರೆ ನಮಗೂ ನಮ್ಮ ಹಸ್ಬೆಂಡಿಗೂ ತುಂಬ ಸಂತೋಷ. ಸ್ವಲ್ಪ ಅಕ್ವಾಟಿಕ್ ಪ್ಲಾಂಟ್ಸ್ ಇದೆ. ಅದರಲ್ಲಿ ವಾಟರ್ ಲಿಲಿ ಮತ್ತು ಲೋಟಸ್ ಇದೆ. ಅಸೋಲಾ ಅಂತ ಒಂದು ಫ್ಲೋಟಿಂಗ್ ಪ್ಲಾಂಟ್ ಇದು ಫರ್ಟಿಲೈಸರ್ ಥರನೂ ಯೂಸ್ ಮಾಡ್ಬೋದು ನಾವು. ಇದು ತುಂಬ ರಿಚ್ ಇನ್ ನೈಟ್ರೋಜನ್ ಫರ್ಟಿಲೈಸರ್. ಕಂಟಿನ್ಯೂಸ್ ಆಗಿ ಅದು ಬೆಳೀತಾನೇ ಇರುತ್ತೆ ಫ್ಲೋಟಿಂಗ್ ಆಗಿ. ಅದು ಜಾಸ್ತಿ ಆದರೆ ನಾವು ತಗೊಂಡ್ಬಿಟ್ಟು ಪ್ಲಾಂಟ್ಗೆಲ್ಲ ಹಾಕ್ಬೋದು. ಫರ್ಟಿಲೈಸರ್ ಥರ ಅದು
ಚೆನ್ನಾಗಿ ಬರುತ್ತೆ, ಪ್ಲಾಂಟ್ಸ್ಗೆಲ್ಲ ಚೆನ್ನಾಗಿ ಬರುತ್ತೆ. ಸ್ವಲ್ಪ ತರಕಾರಿ ಗಿಡಗಳು ಹಾಕಿದ್ದೀವಿ ನಾವು, ಎಲ್ಲ ಗ್ರೋ ಬ್ಯಾಗಲ್ಲಿ ಹಾಕಿದ್ದೀವಿ. ಸ್ವಲ್ಪ ಇಷ್ಟೇ ಸ್ಪೇಸ್ ಇರೋದು, ಇಲ್ಲಿ ತುಂಬ ಬಿಸಿಲು ಬರುತ್ತೆ, ಸೌತ್ ಸೈಡ್ ಗಾರ್ಡನ್ ಅದು. ಆಮೇಲೆ ಜಿಂಜರ್ ಹಾಕಿದ್ದೀವಿ ಇಲ್ಲಿ ಗ್ರೋ ಬ್ಯಾಗಲ್ಲಿ. ಇದು ಜಿಂಜರ್ ಪ್ಲಾಂಟ್ ಇದು ನಾವು ಸ್ಪ್ರಿಂಗ್ ಆನಿಯನ್ ಥರನೂ ಯೂಸ್ ಮಾಡ್ಬೋದು. ಎಲ್ಲ ಇಯರು ನಾನು ಟ್ರೈ ಮಾಡ್ತೀನಿ ಏನಾದರೂ ಒಂದು ಹೊಸ ಮಾಡಬೇಕು ಅಂತ. ದಟ್ ಈಸ್ ವೆರಿ ಎನ್ಕರೇಜಿಂಗ್ ಫಾರ್ ಮೀ. ಇಲ್ಲಿ ಪಾಟಲ್ಲೆಲ್ಲ ವಾಟರ್ ಲಿಲಿ ಇದೆ. ಇದೊಂದು ನೈಟ್ ಬ್ಲೂಮಿಂಗ್ ವೆರೈಟಿ. 2 ದಿನ ಮುಂಚೆ ಇದು ಬಂದು ಹೋಗಿದೆ. ಒಂದು 4-5 ದಿನ ಕಂಟಿನ್ಯೂಸ್ ಆಗಿ ಬ್ಲೂಮ್ ಆಗುತ್ತೆ. ಇದು ನೈಟ್ ಟೈಮಲ್ಲಿ ಬ್ಲೂಮ್ ಆಗುತ್ತೆ, ಬೆಳಿಗ್ಗೆ ಆದರೆ ಕ್ಲೋಸ್ ಆಗಿಬಿಡುತ್ತೆ. ಒಂದು ವೈಟ್ ಕಲರ್ ವಾಟರ್ ಲಿಲಿ ಅದು ನೈಟ್ ಬ್ಲೂಮಿಂಗ್. ಯೂಶಲಿ ವಾಟರ್ ಲಿಲೀಸ್ ಎಲ್ಲ ಡೇ ಟೈಮಲ್ಲಿ ಬ್ಲೂಮ್ ಆಗುತ್ತೆ, ಮಧ್ಯಾಹ್ನ ಒಂದು ಸಾಯಂಕಾಲ ಆದರೆ ಅದು ಕ್ಲೋಸ್ ಆಗಿಬಿಡುತ್ತೆ. ಇದು ನೈಟ್ ಬ್ಲೂಮಿಂಗ್ ವೆರೈಟಿ. ಇದೊಂದು ಬೀಜದಿಂದ ಬೆಳೆಸಿರೋದು. ಇದು ಆರೆಂಜ್ ಅಂತಾನೂ ಹೇಳೋಕ್ಕಾಗಲ್ಲ, ನಿಂಬೆ ಹಣ್ಣು ಅಂತಾನೂ ಹೇಳೋಕ್ಕಾಗಲ್ಲ. ಯಾಕಂದರೆ ಇದು ಆರೆಂಜ್ ಕಲರ್ ಆಗತ್ತೆ, ಆದರೆ ಆರೆಂಜ್ ಟೇಸ್ಟ್ ಅಲ್ಲ, ಅದು ಸ್ವಲ್ಪ ಬಿಟರ್ ಟೇಸ್ಟ್ ಅದಕ್ಕೆ. ಇದು ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡಿರೋದು 7-8 ಇಯರ್ಸ್ ಆಯಿತು. ಮನೆಯಲ್ಲಿ ಆರೆಂಜ್ ತಗೊಂಡು ಬಂದಾಗ ಅದರಿಂದ ಬೀಜ ತಗೊಂಡ್ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡಿರೋದು. ಒಂದು 7 ಇಯರ್ಸ್ ಏನೂ ಬರಲಿಲ್ಲ. ಈ ವರ್ಷ ನೋಡಿದರೆ ತುಂಬ ಜಾಸ್ತಿ ಇದೆ ಇದರಲ್ಲಿ. ಎವ್ರಿ ಬ್ರಾಂಚ್, ಎಲ್ಲ ಬ್ರಾಂಚಲ್ಲೂ ಅಷ್ಟೊಂದು ಬೆಳೀತಾ ಇದೆ. ಉಪ್ಪಿನಕಾಯಿ ನಾವು ಟ್ರೈ ಮಾಡಿದ್ದೀವಿ, ಚೆನ್ನಾಗಿ ಬರುತ್ತೆ. ಈ ಹೇರ್ ಆಯಿಲ್ ಮಾಡ್ತಾಯಿದ್ದೀವಿ, ಅದಕ್ಕೋಸ್ಕರ ನಾನು ಸ್ವಲ್ಪ ಕಲೆಕ್ಟ್ ಮಾಡ್ತಾ ಇದ್ದೆ ಹರ್ಬ್ಸ್, ನ್ಯಾಚುರಲ್ ಹರ್ಬ್ಸ್ ಹಾಕಿಬಿಟ್ಟು ಮಾಡೋಕ್ಕೆ. ಕೆಮಿಕಲ್ಸ್ ಯಾವುದು, ಪೌಡರ್ಸ್ ಯಾವುದು ಯೂಸ್ ಮಾಡಬೇಡ ಅಂತ. ಇದು ಕೇಶವರ್ಧಿನಿ ಅಂತ ಒಂದು ಗಿಡ. ಇದು ಲೀವ್ಸ್ ಯೂಸ್ ಮಾಡ್ತೀವಿ ಹೇರ್ ಆಯಿಲ್ ಮಾಡೋಕ್ಕೆ. ಆಮೇಲೆ ಕರಿಬೇವು ಸೊಪ್ಪು ಇದೆ, ಅದು ಯೂಸ್ ಮಾಡ್ತೀವಿ. ಇದೊಂದು ಕರ್ಪೂರವಲ್ಲಿ ಅಂತ ಒಂದು ಹರ್ಬು. ಇದು ಕೋಲ್ಡ್, ಕಾಫ್, ಫೀವರ್ ಆ ಥರ ಏನಾದರೂ ಬಂದರೆ ನಾವು ಮಕ್ಕಳಿಗೆಲ್ಲ ಕೊಡ್ಬೋದು. ನಾವು ಕಷಾಯ ಮಾಡ್ತೀವಿ ಅದ್ರ ಜೊತೆಯಲ್ಲಿ, ತುಳಸಿ ಆಮೇಲೆ ಇದು ಎಲ್ಲ ಹಾಕಿಬಿಟ್ಟು ಒಂದು ಕಷಾಯ ಥರ ಮಾಡ್ತೀವಿ. ಅದು ಪ್ಯಾರಾಸಿಟಮಾಲ್ ಎಲ್ಲ ಅವಾಯ್ಡ್ ಮಾಡ್ಬೋದು ಅಂತ, ಸ್ವಲ್ಪ ಅಟ್ಲೀಸ್ಟ್ ಫಾರ್ ದ ಫಸ್ಟ್ 2-3 ಡೇಸ್ ಅದೆಲ್ಲ ಅವಾಯ್ಡ್ ಮಾಡಿಬಿಟ್ಟು ಹೋಮ್ ರೆಮಿಡಿ ಥರ ಮಾಡ್ಬೋದು. ಭೃಂಗರಾಜ್ ಗಿಡ ಅದು ನಾವು ಯೂಸ್ ಮಾಡ್ತೀವಿ ಹೇರ್ ಆಯಿಲ್ ಮಾಡೋಕ್ಕೆ. ಅಲೋವೀರಾ ಇದೆ, ಸ್ಕಿನ್ ಬರ್ನ್ ಏನಾದರೂ ಬಂದರೆ ಭೃಂಗರಾಜ್ ಲೀವ್ಸಿಂದ ಜ್ಯೂಸ್ ತಗೊಂಡು ಅದು ಹಾಕ್ಬೋದು ಸ್ಕಿನ್ ಬರ್ನಿಗೆ. ಅಲೋವೀರಾನು ತುಂಬ ಕೂಲಿಂಗ್ ಆಗಿರುತ್ತೆ. ಆಮೇಲೆ ಇದು ರೋಸ್ಮೇರಿ ಅಂತ, ನಾವು ಇಟಾಲಿಯನ್ ಪಾಸ್ತಾ, ಪಿಜ್ಜಾ ಏನಾದರೂ ಮಾಡಬೇಕಂದ್ರೆ ಇದು ಲೀವ್ಸ್ ಯೂಸ್ ಮಾಡ್ತೀವಿ. ಆಮೇಲೆ ತುಂಬ ಜನ ರೋಸ್ಮೇರಿದು ಆಯಿಲ್ ಯೂಸ್ ಮಾಡ್ತಾರೆ ಹೇರ್ಗೆ, ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದು. ಇದು ನೀರಲ್ಲಿ ಬಾಯ್ಲ್ ಮಾಡಿಬಿಟ್ಟು ಆ ವಾಟರಿಂದ ಹೇರ್ಗೆ ಸ್ಪ್ರೇ ಮಾಡಿದರೆ, ಸಿರಮ್ ಥರ ಯೂಸ್ ಮಾಡಿದರೆ ಅದು ತುಂಬ ಒಳ್ಳೆಯದು. ಇದು ಲೆಮನ್ ಬಾಮ್ ಅಂತ, ಇದರಲ್ಲಿ ಟೀ ಮಾಡ್ಬೋದು, ಗ್ರೀನ್ ಟೀ ಥರ. ಇದು ಒಂದು ಪೀಚ್ ಕಲರ್, ಒಂದು ಅಮೆಝಾನಿಂದ ತಗೊಂಡು ಬಂದಿರೋದು. ಯಾವಾಗಲೂ ಫ್ಲವರ್ ಇರುತ್ತೆ, ಜೊತೆಯಲ್ಲಿ ಇದು ವಾಟರ್ ಲೆಟ್ಯೂಸ್ ಅಂತ ಒಂದು ಹಾಕಿದ್ದೀವಿ. ಗಪ್ಪಿ ಫಿಶ್ ಎಲ್ಲ ಹಾಕಿದ್ದೀವಿ ಇದರಲ್ಲಿ. ಇದು ತುಂಬ ಜನ ನೋಡಿಬಿಟ್ಟು ಚೆನ್ನಾಗಿದೆ ಅಂತ, ಇದು ಸುಮ್ಮನೆ ಹೀಗೆ ನೀರಲ್ಲಿ ಹಾಕಿದರೆ ಬೆಳೆಯುತ್ತೆ. ಏನು ಫರ್ಟಿಲೈಸರ್ ಯಾವುದು ಬೇಡ, ಸುಮ್ಮನೆ ನೀರಲ್ಲಿ ಹಾಕಿದರೆ ಬೆಳೆಯುತ್ತೆ. ಒಂದು ಸೆಮಿ ಶೇಡಲ್ಲಿ ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲಿರೋ ಬಿಗ್ಗೆಸ್ಟ್ ಟ್ರೀ ಇದು ಪಾಟಲ್ಲಿತ್ತು, ಅಷ್ಟೊಂದು ಬೆಳೀತಾ ಇರಲಿಲ್ಲ. ಆಮೇಲೆ ನಮ್ಮ ಆಫೀಸ್ ಗಾರ್ಡ್ನರ್ ಬಂದು ಅದು ಕೆಳಗಡೆ ಹಾಕಿದ್ರು. ಇವಾಗ ರೂಫ್ಗಿಂತ ಮೇಲ್ಗಡೆ ಹೋಗಿದೆ ಅದು. ಫಸ್ಟ್ ಫ್ಯೂ ಇಯರ್ಸ್ ಎಲ್ಲ ನಾವು ಕ್ರಿಸ್ಮಸ್ ಲೈಟ್ಸ್ ಎಲ್ಲ ಹಾಕ್ತಾ ಇದ್ದೀವಿ, ಇವಾಗ ಏನು ಮಾಡೋಕ್ಕಾಗಲ್ಲ, ಹಾಗೇ ಇದೆ. ಇದು ಹೆನ್ನ ಗಿಡ, ನಾವು ಇದು ಹೇರ್ ಆಯಿಲ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ಬೋದು. ಇಟ್ಸ್ ಅ ನ್ಯಾಚುರಲ್ ಕಲರಿಂಗ್ ಏಜೆಂಟ್. ಅದು ಕ್ರೀಪರ್ ರೋಸು ನಾವು ಇಲ್ಲೇ ಪಾಟಲ್ಲೇ ಹಾಕಿದ್ದೀವಿ, ಆ ಕಡೆ ಪಾಟಲ್ಲಿ ಹಾಕಿದ್ದೀವಿ. ಇದೆಲ್ಲ ಈ ಟೈಮಲ್ಲಿ ಫ್ಲವರಿಂಗ್ ಬರುತ್ತೆ. ಇದರಲ್ಲಿ ನೋಡಿದರೆ ಇವಾಗ ಹೊಸ ಬಡ್ಸ್ ಎಲ್ಲ ಬಂದಿದೆ. ಒಂದು 2000 ಸ್ಕ್ವೇರ್ ಫೀಟ್ ಇರ್ಬೋದು ನಮ್ಮ ಮನೆ ಪ್ಲಸ್ ಗಾರ್ಡನ್. ಅದರಲ್ಲಿ ಎಷ್ಟು ಆಗ್ಬೋದೋ ಅಷ್ಟು ಮಾಡ್ತಾ ಇದ್ದೀನಿ. ಆ್ಯಂಡ್ ಹಿಸ್ ಮದರ್ ಇಸ್ ಸ್ಟಿಲ್ ಇನ್ ಟು ಗಾರ್ಡನಿಂಗ್, ಶಿ 70+. ಅವರು ಟೆರೆಸ್ ಅಲ್ಲಿ ಇವಾಗಲೂ ತುಂಬಾ ವೆಜಿಟಬಲ್ ಗಾರ್ಡನಿಂಗ್ ಎಲ್ಲ ಮಾಡ್ತಾರೆ. So yeah, overall we have been enjoying and ನಮಗೆ ಒಂದು ಡೇ ಔಟ್ ಅಂದ್ರೆ ಗೋಯಿಂಗ್ ಟು ದ ನರ್ಸರಿ ಇಸ್ ಅ ಡೇ ಔಟ್ ಫಾರ್ ಅಸ್. ನಮಗೆ ಅದೊಂದು ಬೇರೆ ಎಲ್ಲೂ ಮಾಲ್ಗೆ ಹೋಗಿದ್ರೇನು ನಮಗೆ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಒಂದು ಪ್ಲಾನ್ಸ್ ಹೋಗ್ಬಿಟ್ಟು ಒಂದು ಕಾರ್ ಫುಲ್ ಪೂರ್ತಿ ಒಂದು
ತಗೊಂಡ್ ಬಂದ್ರೆ ನಮ್ಗೆ ಅಷ್ಟೊಂದು ಹ್ಯಾಪಿನೆಸ್ ಸ್ಯಾಟಿಸ್ಫ್ಯಾಕ್ಷನ್ ಆ ಥರ. As you said, like gardening is one of the side hobbies which I love because I'm into nature, wildlife photography and all those kind of things. So I love plants. So based on that, whenever I get time, I'll get onto the garden, clean myself. Even she's unwell, I used to do all the gardenings and all those kind of things. And I'll support her for whatever she has done because when we moved out over here, it was hardly anything. So from last 7.5 years, if you see, it's like ತುಂಬಾ ಡಿಫರೆನ್ಸ್ ಇದೆ. There is I have a before after picture. Instagram ಅಲ್ಲೂ ಹಾಕಿದ್ದೀನಿ ನಾನು. 2016 ಅಲ್ಲಿ ಬಂದಾಗ it was nothing. ಏನು ಒಂದು ಗಿಡನೂ ಇರಲಿಲ್ಲ. Only these palm trees were there. One thing which I wanted to tell you is like I still remember we used to have two papaya trees over here, right? The papaya tree didn't have any seeds, The right? papayas, it was clean papaya and it was seedless, one of the ತುಂಬಾ ಸ್ವೀಟ್. Yeah. ತುಂಬಾ ಸ್ವೀಟ್ ಆಗಿತ್ತು. tasty papayas which we have eaten so far. We used to distribute. Actually, we used to sell over Initially here. we used to give it for free. Right. ಆಮೇಲೆ ಸರಿ ಟ್ರೈ ಮಾಡೋಣ, ಎಲ್ರಿಗೂ ಫ್ರೀ ಕೊಟ್ಟಿದ್ದೀವಿ, ಪ್ರಾಬಬ್ಲಿ ದೇ ಮೈಟ್ ಬಿ ಇಂಟ್ರೆಸ್ಟೆಡ್ ಇನ್ ಬೈಯಿಂಗ್ ಅಂತ ವೆರಿ ನಾಮಿನಲ್ ಪ್ರೈಸ್ಗೆ 25-30 rupees ಆ ಥರ ಇಷ್ಟು ದೊಡ್ಡದು ಪಪಾಯ ವಿ ಯೂಸ್ ಟು ಸೆಲ್. ಆ್ಯಂಡ್ ಒಂದ್ಸತಿ ಇಲ್ಲಿ ಅಸೋಸಿಯೇಷನ್ ಮೆಂಬರು ಪಪಾಯ ಲೇಡಿ ಅಂತ ಹೇಳಿದ್ರು ನಮಗೆ ಒಂದು ಫಂಕ್ಷನ್ಗೆ ಹೋಗುವಾಗ. ಅಷ್ಟೊಂದು ಎಲ್ರಿಗೂ ಗೊತ್ತಾಗಿತ್ತು. ದೇ ಯೂಸ್ ಟು ಕಮ್ ಹೋಮ್ ಆ್ಯಂಡ್ ಆಸ್ಕ್ ಪಪಾಯ ಇದೆಯಾ ಅಂತ. ದೇ ಯೂಸ್ ಟು ಮೆಸೇಜ್ ಆ್ಯಂಡ್ ಆಸ್ಕ್ ಆ್ಯಂಡ್ ಕಮ್ ಹೋಮ್ ಆ್ಯಂಡ್ ಟೇಕ್. ಅಷ್ಟೊಂದು ಚೆನ್ನಾಗಿ ಬರ್ತಾ ಇತ್ತು ಪಪಾಯ. And the best part is like we have never ever used any sort of chemicals in our plants. It's all 100%. home based, 100% organic, which we prepare ourselves. ಈ ಒಂದು ಡ್ರಮ್ ಸ್ಟಿಕ್ ಟ್ರೀ ಇದೆ, ಅದರಲ್ಲಿ ಏಫಿಡ್ಸ್ ಅಂತ ಒಂದು ಸೀಸನಲ್ಲಿ ಬರುತ್ತೆ. ಅದು ಎಲ್ಲ ಕೆಳಗಡೆ ಬಿದ್ದು ಒಂದು ತರಕಾರಿ ಗಿಡನೂ ಬಂದಿಲ್ಲ ಚೆನ್ನಾಗಿ. ವಿ ಹ್ಯಾಡ್ ಟು ಕಟ್ ದ all the branches of the tree, remove everything, remove all the vegetable plants and replant everything again. Right. ಆದ್ರೇನು ನಾವು ಕೆಮಿಕಲ್ಸ್ ಯೂಸ್ ಮಾಡಲ್ಲ. It is pointless. Exactly. If we are making it at home now, mainly we are making it at home so that we can eat pesticide free. Pesticide ಹಾಕಿದ್ರೆ ಹಾಗಾದ್ರೆ we can just go to the supermarket and get ಅಲ್ವಾ. We don't have to make it at home. ಅದು ಪಾಯಿಂಟ್ಲೆಸ್ ಅದು. ವೆಜಿಟೇಬಲ್ಸ್ ಮಾಡೋವಾಗ it's very important to have flowering plants. ಯಾಕಂದರೆ ಪಾಲಿನೇಟರ್ಸ್ ಬರಬೇಕು. ಸೊ ದೆನ್ ವಿ ಸ್ಟಾರ್ಟೆಡ್ ಆ್ಯಡಿಂಗ್ ಫ್ಲವರಿಂಗ್ ಪ್ಲಾಂಟ್ಸ್. ಆಮೇಲೆ ಹಾಗೇ ಒಂದು ಸ್ವಲ್ಪ ಎಕ್ಸ್ಪ್ಯಾಂಡ್ ಆಯಿತು. ಇವಾಗ ಇಟ್ ಇಸ್ ಟು ವಾಟ್ ಇಟ್ ಯು ಸಿ ಟುಡೇ. When I get up in the morning, right, I normally come out with the tea and I'll just roam around. So that gives me a sort of calm and relaxed mind. And not only that, early morning when that bird sound and everything is there, it's like your mind is relaxed, right? You don't have anything nearby where bus sound or all those kind of city noise and all, everything is not there. So it's calm and quiet. You can enjoy your morning. You can have and a birds, beautiful we get garden. so many birds. Pomegranate ಅದರಲ್ಲಿ ಫ್ರೂಟ್ ಬಂದರೆ ಬುಲ್ಬುಲ್ ಯಾವಾಗಲೂ ಇರುತ್ತೆ, ಸನ್ ಬರ್ಡ್ಸ್ ಇರುತ್ತೆ, ತುಂಬಾ ವೆರೈಟಿ, ಅಟ್ಲೀಸ್ಟ್ ಒಂದು 5-6 ವೆರೈಟಿ ಬರ್ಡ್ಸ್. ಇಲ್ಲೊಂದು ದೊಡ್ಡ ಫರ್ನ್ ಇದೆ. ಐ ಥಿಂಕ್ ದಟ್ so over there we had nesting and all for bulbuls. I think and nest all. would be still inside that. No, I think we didn't take it it's out. Gone. No? Yeah, it's gone actually. So we have seen every year, right? So small kuti birds are there in that. So it's a beautiful thing actually to see in your own garden, to have those sort of bulbuls putting their eggs and hatching. One year it nested in this is a grapevine. So we had put it ಈ ತರ ಹಾಕಿದ್ವಿ ಬೀಮ್ ಮೇಲೆ. ಸೊ ತಿಕ್ಕಾಗಿ ಗ್ರೋತ್ ಇತ್ತು. ಇದು ಒಳಗಡೆ ಬರ್ಡ್ ಹೋಗ್ತಾ ಇತ್ತು, ಬರ್ತಾ ಇತ್ತು. ಅಂಡ್ ವಿ ವರ್ ಲೈಕ್ ವಾಟ್ ಇಸ್ ಹ್ಯಾಪ್ನಿಂಗ್. ಅದು ಒಳಗಡೆ ನೋಡಿದ್ರೆ ಒಂದು ನೆಸ್ಟ್ ಇತ್ತು, 3 eggs, and it hatched inside. We have taken photos, videos, ಅದು ಬೆಳೆಯೋದು ಫ್ರಮ್ ದ ಹ್ಯಾಚಿಂಗ್ ಎಗ್ ಸ್ಟೇಜ್ ಟಿಲ್ ಇಟ್ ಫ್ಲೂ ಅವೇ. ಅದು ನನ್ನ ಚಾನಲಲ್ಲಿದೆ. ಆ್ಯಂಡ್ ದ ನೆಕ್ಸ್ಟ್ ಇಯರ್ ಇಟ್ ಹ್ಯಾಡ್ ಅ ನೆಸ್ಟ್ ಇನ್ ದ ಫರ್ನ್. I think it was recently, just 4 to 5 months back. Last year, we had one more nesting similar way, where it had nesting season ಅಲ್ಲಿ ಇಲ್ಲೇ ಬರುತ್ತೆ ಅದು. At least we have one nest every year inside this. ಕೇರಳ ಇಂದ ಡ್ರೈವ್ ಮಾಡಿಬಿಟ್ಟು ಬಂದರೆ ಆಲ್ಮೋಸ್ಟ್ 6 o'clock ಆಗುತ್ತೆ, 6:30 ಆಗುತ್ತೆ.
ಫಸ್ಟ್ ಬಂದು ನಾನು ಒಂದು ರೌಂಡ್ ಮಾಡ್ತೀನಿ ಇಲ್ಲಿ ಗಾರ್ಡನ್ ಅಲ್ಲಿ, and he'll be like, if it is dark, he'll say don't go, ಯಾಕಂದ್ರೆ we have snakes issue ಬಂದಿದೆ ಇಲ್ಲಿ. ಸೊ he'll be like don't go that side because it's dark, snake ಬರುತ್ತೆ. ಆದರೆ ನನಗೆ ಒಂದು ರೌಂಡ್ ನೋಡಿಲ್ಲ ಅಂದ್ರೆ ನನಗೆ ಒಂದು ತೃಪ್ತಿ ಇಲ್ಲ. I just want to see. My suggestion is like wherever you are, whichever place you are, like how small your place is, like try to grow something which will be a relaxing point for you, right? No matter how small it is, right? Whatever you can do it. So that will give you more sort of calming environment where you can spend some time with your plants. You can talk to them. She used to tell me, like, whenever a plant is I going talk to my down, plants right, a lot. she'll talk a lot with plants, right? ಅದರಲ್ಲಿ You will see ಏನಾದರೂ that ಪಾಸಿಟಿವ್, ಯು ವಿಲ್ ಸಿ ದ ಪಾಸಿಟಿವ್ positiveness outcome also, of that. outcome of that. Yeah. Please don't use Please pesticides. don't use any sort of pesticides. There's no point of gardening if we are going to use chemicals. Chemicals.